ನಾನು ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನಿಂದ VRS ತಗೊಂಡು ಒಂದು ಅಮೌಂಟ್ ಬಂತು. ಅದನ್ನು ಒಂದು ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಪನಿಯಲ್ಲಿ ಯಾರೋ ಮಂಗಳೂರಿಂದ ಒಬ್ಬರು ಅಡ್ವೈಸರ್ ಬಂದು ನನಗೆ ಇನ್ವೆಸ್ಟ್ ಮಾಡಲಿಕ್ಕೆ ಹೇಳಿದರು. ಬಿಫೋರ್ ದಟ್ ನಾನು ಅದನ್ನು ಕರ್ನಾಟಕ ಬ್ಯಾಂಕಲ್ಲಿ FD ಇಟ್ಟಿದ್ದೆ. ಅದನ್ನು ಡ್ರಾ ಮಾಡಿ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಸ್ವಲ್ಪ ನನಗೆ ಅದರ ಬಗ್ಗೆ ಸ್ವಲ್ಪ ಗ್ರೋತ್ ಏನೋ ತುಂಬ ಕಡಿಮೆ ಅಂತ ಅನ್ನಿಸ್ತು ಕಂಪೇರ್ ಟು FDನೇ. ಆಮೇಲೆ ನಾನು ನಾಗೇಂದ್ರನ ಕಾಂಟ್ಯಾಕ್ಟ್ ಮಾಡಿದೆ. ನಾಗೇಂದ್ರ ಅವರೊಂದು ಮ್ಯೂಚುವಲ್ ಫಂಡ್ ಸೆಲೆಕ್ಟ್ ಮಾಡಿಕೊಟ್ರು. ಅದರಲ್ಲಿ ಮತ್ತೆ ಫರ್ದರ್ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ. ನಾನು ಮಾಡೋದ್ರ ಜೊತೆಗೆ ನಮ್ಮ ಬೇರೆ ಸುಮಾರಷ್ಟು ಜನಕ್ಕೆ ಸಜೆಸ್ಟ್ ಮಾಡಿದೆ. ಅದು ತುಂಬ ಚೆನ್ನಾಗಿ ಗ್ರೋತ್ ಆಗಿದ್ದು ನನ್ನ ಅನುಭವಕ್ಕೆ ಬಂತು. ಬೇರೆ ತುಂಬ ಹೆವಿ ಅಮೌಂಟನ್ನು ಬೇರೆ ಬೇರೆ ಸಜೆಸ್ಟ್ ಮಾಡಿ ಅವರು ಗ್ರೋತ್ ಆಗಿದ್ದು ನನ್ನ ಗಮನಕ್ಕೆ ಬಂದು ನಾಗೇಂದ್ರ ಅವ್ರ ಮೇಲೆ ನಂಬಿಕೆ ಬಂತು ನನಗೆ. ಮ್ಯೂಚುವಲ್ ಫಂಡ್ ಬಗ್ಗೆ ಒಂದು ಪ್ರೋಗ್ರಾಮಿಗೆ ಕರೆದಿದ್ದು. ಅವರು ಪಾಸ್ಟ್ ಹಿಸ್ಟ್ರಿ 30 ಇಯರ್ಸ್ದು ಎಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ಫಂಡ್ ಮ್ಯಾನೇಜರ್ ಅವ್ರನ್ನ ಕರೆಸ್ಬಿಟ್ಟು ಎಕ್ಸ್ಪ್ಲೈನ್ ಮಾಡಿದಾಗ ನನಗೆ ಅದ್ರ ಮೇಲೆ ತುಂಬ ಜಾಸ್ತಿ ನಂಬಿಕೆ ಬರೋಕ್ಕೆ ಶುರುವಾಯಿತು. ಒಂದು ಅವರು ಅಪ್ಡೇಟ್ ಮಾಡ್ತಿರ್ತಾರೆ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈಗ ಮಂತ್ಲಿ ಅಥವಾ ಕ್ವಾರ್ಟರ್ಲಿ ನಾವು ಕೇಳಿದ ತಕ್ಷಣ ಸೊ ಅದ್ರದ್ದು ಸ್ಟೇಟ್ಮೆಂಟ್ ಎಲ್ಲ ತೆಗೆದುಬಿಟ್ಟು ನಾವು ಯಾವಾಗ ಕೇಳ್ತೀವೋ ಆ ಕ್ಷಣ ಮಾರನೇ ದಿನನೇ ತಂದ್ಕೊಟ್ಟಿರ್ತಾರೆ ನಮ್ಗೆ ಸ್ಟೇಟ್ಮೆಂಟ್. ಆಮೇಲೆ ಅದನ್ನು ಒಂದು ಎಕ್ಸೆಲ್ ಶೀಟಿಗೆ ಹಾಕಿ ಅದು ಎಷ್ಟು ಇನ್ವೆಸ್ಟ್ ಮಾಡಿದ್ವಿ, ಎಷ್ಟು ಗ್ರೋತ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ಗ್ರೋತ್ ಆಗಿದೆ, ಸೊ ಡೀಟೈಲ್ ನಮಗೆ ಅಪ್ಡೇಟ್ ಮಾಡ್ತಾರೆ. ಸೊ ಕ್ವಾರ್ಟರ್ಲಿ ಅಥವಾ ಹಾಫ್ ಇಯರ್ಲಿ ಅಥವಾ ವೆನ್ ವಿ ಆಸ್ಕ್ಡ್ ಆ ಥರ. ಆಮೇಲೆ ಎಲ್ಲಾದರೂ ರಿಡಮ್ಷನ್ ಮಾಡಿದರೆ ಅಥವಾ ಮ್ಯೂಚುವಲ್ ಫಂಡ್ ಬೇರೆ ಸೇಲ್ ಮಾಡಿದರೆ ಅವಾಗ ಅದ್ರ ಬಗ್ಗೆ ಕ್ಯಾಪಿಟಲ್ ಗೈನ್ ಏನಾಯಿತು, ಇನ್ಕಮ್ ಟ್ಯಾಕ್ಸಿಗೆ ಆ ಥರ ಎಫೆಕ್ಟ್ ಆಗಿದೆ, ಸೊ ಅದೆಲ್ಲದಕ್ಕೂ ಗೈಡ್ ಮಾಡ್ತಾರೆ. ಈಗ ಇಷ್ಟರವರೆಗೂ ಇರಲಿಲ್ಲ. ಈಗ ನಮ್ಮ ಮಗನ ಮದುವೆ ಸೆಟ್ಲ್ ಆಗಿದೆ. ಅದಕ್ಕೆ ಅದನ್ನು ಉಪಯೋಗಿಸ್ಕೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಈಗ ಕೆಲವೊಂದು ಇದನ್ನು ಹೇಳಿದ್ವಿ, ಇದು ಮಾಡಬೇಕು, ಸ್ವಿಚ್ ಅದೇ ಇದು ಮಾಡ್ತೀವಿ ಅಂತ ಹೇಳಿ ಅಂತ ಓಕೆ ಅಂತ ಹೇಳಿದರೆ ರಿಡಮ್ಷನ್ ಮಾಡ್ತೀವಿ ಅಂತ. ಅಂದರೆ ಈ ಥರದಲ್ಲೂ ನಮ್ಗೆ ತುಂಬ ಹೆಲ್ಪ್ ಆಗಿದೆ, ಯೂಸ್ ಮಾಡ್ತಾ ಇದ್ದೀನಿ ಅಂತ. ಯಾಕೆಂದರೆ ಮುಂಚೆ ನನಗೆ ಅಷ್ಟು ಇದು ಇರಲಿಲ್ಲ. ಬೇಡ, ಈ ಥರದ್ದು ಡಿಪಾಸಿಟ್ ಒಳ್ಳೇದಲ್ವ, ಎಲ್ಲರೂ ಬ್ಯಾಂಕಲ್ಲೇ ಇಡ್ತಾರಲ್ಲ ಅಂತ ಹೇಳಿದ್ದೆ. ತೆಗೆದು ಒಂದಕ್ಕೆ ಹಾಕಿರೋದು ವೇರಿಯೇಷನ್ ಆಗ್ತಾನೆ ಇರುತ್ತೆ. ಯಾವ ಥರ ನಾವು ನಂಬ್ಕೊಳ್ಳೋದು, ಗ್ಯಾರಂಟಿ ಏನಿಲ್ಲ ಅಲ್ವಾ, ಅವರು ಗ್ಯಾರಂಟಿ ಕೊಡೋಕ್ಕಾಗಲ್ಲ, ನಾವು ನಂಬ್ಕೊಳ್ಳೋಕ್ಕಾಗಲ್ಲ, ಹೋಯ್ತು ಅಂದರೆ ಹೋಯ್ತಲ್ಲ ಅಂತ ಅಂದಿದ್ದೆ. ಹಾಗೆ ಹೇಳಿದಾಗ ಹಾಗೆ ನಂಬ್ಕೊಂಡ್ರೆ ನಾವು ಜೀವನದಲ್ಲಿ ಏನೂ ಸಾಧನೆ ಮಾಡೋಕ್ಕೆ ಆಗಲ್ಲ. ಟ್ರೈ ಮಾಡಿ ನೋಡೋಣ, ಹಾಕೋಣ. ಈಗ ನಮ್ಮ ಪ್ರಯತ್ನ ಇಲ್ಲದೆ ನಾವು ಯಾವುದೂ ಮಾಡೋಕ್ಕಾಗಲ್ಲ, ಹಾಕ್ತೀನಿ ಅಂದರು. ಸರಿ, ನೀವು ನಂಬಿಕೆ ಓಕೆ ಅಂತ ಅಂದೆ. ಈಗ ಅದ್ರ ಬೆಳವಣಿಗೆ ನೋಡಿ ತುಂಬಾ ಖುಷಿಯಾಗಿದೆ. ಯಾಕೆಂದರೆ ನಾವು ಹಾಕಿದ್ದಕ್ಕೂ ಈಗ ಎಕ್ಸ್ಪೆಕ್ಟೇಷನ್ನಿಗೂ ತುಂಬ ವೇರಿಯೇಷನ್ ಇದೆ. ಖುಷಿಯಾಗಿದೆ.